ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೇರ ಸಂಪರ್ಕದಲ್ಲಿ. ಸಂತೋಷ್, ಈಗ ರಿಕ್ಕಿ ರೈ ಮೇಲೆ ಆಗಿರುವಂತಹ ಗುಂಡಿನ ದಾಳಿ ಇದೆ ಅಲ್ವಾ, ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗುತ್ತಾ ಇದೆ. ಅಂದರೆ ಮತ್ತೆ ಭೂಗತ ಲೋಕದ ಪಾತಕದ ಹೊಸ ಅಧ್ಯಾಯ ಶುರುವಾಗುವಂತಹ ಮುನ್ಸೂಚನೆನ, ಅಥವಾ ಮುತ್ತಪ್ಪ ರೈ ಎರಡನೇ ಹೆಂಡತಿ ಆ್ಯಂಡ್ ಗ್ಯಾಂಗ್ನ ಸ್ಕೆಚ್ ಆಗಿರ್ಬೋದಾ? FIR ಅಂತರೂ ಆಗಿದೆ. ಈಗ ಅನುಮಾನಗಳೇನಿದ್ದಾವೆ, ಜೊತೆಗೆ ಇದು ವೆಲ್ ಟ್ರೈನ್ಡ್ ಶಾರ್ಪ್ ಶೂಟರ್ಗಳು ಮಾಡಿರುವಂಥ ಕೃತ್ಯನ, ಏನೆಲ್ಲ ಮಾಹಿತಿಗಳು ಸದ್ಯಕ್ಕೆ ಸಿಗ್ತಾ ಇದೆ ಅಂತ? ಪ್ರಭು, ಮೊದಲದಾಗಿ ಏನಂತ ಹೇಳಿದ್ರೆ, ಮುತ್ತಪ್ಪ ರೈ ಪುತ್ರ ರಿಕ್ಕಿ ರೈ ಏನಿದ್ರೆ ಸದ್ಯ ಆತ ಅಂಡರ್ವರ್ಲ್ಡ್ನಿಂದ ದೂರ ಎಳೆದಿರುವಂಥದ್ದು. ಯಾಕಂತ ಹೇಳಿದ್ರೆ ಮುತ್ತಪ್ಪ ರೈ ಬದುಕಿದ್ದಂಥ ಸಂದರ್ಭದಲ್ಲಿ ಅದರಿಂದ ಹೊರಬಂದು ಸಮಾಜ ಸೇವೆಯನ್ನು ಮಾಡ್ತೇನೆ ಅಂತೇಳಿ ಜಯ ಕರ್ನಾಟಕ ಸಂಘಟನೆ ಇರ್ಬೋದು, ಇತರ ಬೇರೆ ಬೇರೆ ಸಂಘಟನೆಗಳನ್ನು ಕಟ್ಟಿಕೊಂಡು ಸಮಾಜ ಸೇವೆ ಕಾರ್ಯಗಳಲ್ಲಿ ಉಳ್ಕೊಂಡಿದ್ರು. ಇದಾದ ನಂತರ ಅವರ ಫ್ಯಾಮಿಲಿ ಯಾರು ಕೂಡ ಈ ಭೂಗತ ಜಗತ್ತಿನ ಜೊತೆಗೆ ಅಷ್ಟಾಗಿ ನಂಟನ್ನು ಇಟ್ಕೊಂಡಿದ್ದು ಕಂಡು ಬಂದಿರಲಿಲ್ಲ. ಸೊ ಹಾಗಾಗಿ ಮೊದಲನೇ ಪ್ರಶ್ನೆಗೆ ಇದೇನು ರೂಲ್ಡ್ ಔಟ್ ಆಗ್ಬೋದು. ಯಾಕಂತ ಹೇಳಿದ್ರೆ ಮತ್ತೆ ಪುನಃ ಇವರು ಅಂಡರ್ವರ್ಲ್ಡ್ಗೆ ಹೋಗಿ ಮಾಡುವಂಥದ್ದು ಏನು ಕೂಡ ಇಲ್ಲ ಅಂತ. ಈಗಾಗಲೇ ಅವರ ತಂದೆ ಅದರಲ್ಲಿದ್ದರು, ಸಾಕಷ್ಟು ಗುರುಸ್ಕೊಂಡಿದ್ರು. ಇದಾದ ಬಳಿಕ ಅವರು ಕೂಡ ಅದರಿಂದ ಹೊರಗೆ ಬಂದಂಥದ್ದು. ಸೊ ಇದರ ಬೆನ್ನಲ್ಲಿ ನಿನ್ನೆ ತಡರಾತ್ರಿ ಆಗಿರುವಂಥ ಗುಂಡಿನ ದಾಳಿಯನ್ನು ಗಮನಿಸ್ತಾ ಹೋದಂಥ ಸಂದರ್ಭದಲ್ಲಿ ಅದರ ಜೊತೆಗೆ ಪೊಲೀಸ್ ಇಲಾಖೆ ಪ್ರಿಲಿಮಿನರಿ ಇನ್ವೆಸ್ಟಿಗೇಷನ್ಗಳಲ್ಲಿ ಗೊತ್ತಿರುವಾಗಿರುವಂಥ ಒಂದಿಷ್ಟು ಮಾಹಿತಿಗಳನ್ನು ನೋಡಿದ್ರೆ ಹಲವು ಅನುಮಾನಗಳು ಈ ಪ್ರಕರಣದಲ್ಲಿ ಕಂಡುಬರ್ತಾ ಇರುವಂಥದ್ದು. ಪ್ರಮುಖವಾಗಿ ಮೊದಲನೇದಾಗಿ ಅವರ ಕೌಟುಂಬಿಕವಾಗಿ ವಿಚಾರವಾಗಿ ಈ ಒಂದು ದಾಳಿ ಆಗಿರ್ಬೋದು ಅಂತ ಹೇಳಿ ಸ್ವತಃ ರಿಕ್ಕಿ ರೈ ಆರೋಪವನ್ನು ಮಾಡಿರುವಂಥದ್ದು. ಅವರ ಚಾಲಕರ ಮುಖಾಂತರ ಬಸವರಾಜನ್ ಈಗಾಗಲೇ ಬಿಡದಿ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ. ಅವರ ಮುಖಾಂತರ ಆಸ್ತಿಯ ವಿಚಾರವಾಗಿ ಮೊದಲಿಂದನೂ ಕೂಡ ನಮಗೂ ಇವರ ಏನು ಮುತ್ತಪ್ಪ ರೈ ಅವರ ಎರಡನೇ ಪತಿ ಅನುರಾಧ ಇರ್ಬೋದು, ರಾಕೇಶ್ ಮಲ್ಲಿ ಇರ್ಬೋದು, ಅದರ ಜೊತೆಗೆ ಬಿಲ್ಡರ್ಸ್ ಉದ್ಯಮಿ ಆಗಿರುವಂಥ ನಿತೇಶ್ ಎಸ್ಟೇಟ್ನ ಮಾಲೀಕರಾಗಿರುವಂಥ ನಿತೀಶ್ ಶೆಟ್ಟಿ ಇರ್ಬೋದು, ಮತ್ತು ಅದೇ ಕಂಪನಿಯ MD ಆಗಿರುವಂಥದ್ದು ಮತ್ತು ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಗಿರುವಂತಹ ವೈದ್ಯನಾಥನ ಇದ್ದಾರೆ. ಇವರು 4 ಜನರು ಮತ್ತು ಇತರರು ಅಂತೇಳಿ ದೂರನ್ನು ಕೊಟ್ಟಿರುವಂಥದ್ದು. FIRನಲ್ಲಿ ಈಗಾಗಲೇ ಈ 4 ಜನರ ಹೆಸರು ಕೂಡ ಉಲ್ಲೇಖ ಆಗಿರುವಂಥದ್ದು. ಸೊ ಆದರೆ ಇತ್ತೀಚೆಗೆ ಈ ವಿಚಾರದ ಮಾಹಿತಿಗಳನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಏನು ಮುತ್ತಪ್ಪ ರೈ ಮೃತಪಟ್ಟ ನಂತರ ಅವರ ಆಸ್ತಿ ವಿಚಾರಕ್ಕಾಗಿ ಏನು ಹಲವು ವಿವಾದಗಳಿತ್ತು, ಅವೆಲ್ಲವೂ ಕೂಡ ಕಳೆದ ವರ್ಷ ನವೆಂಬರ್ ಡಿಸೆಂಬರ್ ಸಮಯದಲ್ಲಿ ಬಹುತೇಕವಾಗಿ ಮುಕ್ತಾಯವಾಗಿತ್ತು. ಎಲ್ಲ ಕೂತ್ಕೊಂಡು ರಾಜಿಯನ್ನು ಮಾಡಿಕೊಂಡಿದ್ರು ಅಂತ ಹೇಳಲಾಗ್ತಾ ಇದೆ. ಹೀಗಾಗಿ ಆ ಆಸ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಯಾವುದೇ ರೀತಿಯ ವೈಷಮ್ಯಗಳು ಇಲ್ಲ ಅಂತ ಇನ್ನೊಂದು ಮೂಲಗಳಿಂದ ಸಿಗ್ತಾ ಇರುವಂಥ ಮಾಹಿತಿ. ಅದಷ್ಟೇ ಅಲ್ಲದೆ ಇನ್ನು ಈ ಹಿಂದೆ ಏನು ಮುತ್ತಪ್ಪ ರೈಗೆ ಯಾವುದಾರ ಹಳೆಯ ವೈಷಮ್ಯಗಳು ಏನಿತ್ತು ಅದನ್ನು ಆಧಾರವಾಗಿ ಇಟ್ಕೊಂಡು ಅವರ ಪುತ್ರರ ಮೇಲೆ ತಮ್ಮ ಸೇಡನ್ನು ದ್ವೇಷವನ್ನು ತೀರಿಸ್ಕೊಳ್ಳೋಕ್ಕೆ ಏನಾದರೂ ಕೃತ್ಯ ಆಗಿರ್ಬೋದು ಅಂತ ಕೂಡ ಅನುಮಾನಗಳಿರುವಂಥದ್ದು. ಇದೆಲ್ಲದರ ನಡುವೆ ಯಾರು ಬಂದು ಈ ಒಂದು ಗುಂಡಿನ ದಾಳಿಯನ್ನು ನಡೆಸೋದ್ರು, ಸೊ ಯಾರು ಸುಪಾರಿಯನ್ನು ಕೊಟ್ಟಿದ್ರು, ಯಾವ ರೀತಿಯಾಗಿ ರಿಕ್ಕಿ ರೈ ಅಂದರೆ ಕಳೆದ 2 ದಿನಗಳ ಹಿಂದೆ ಅಷ್ಟೇ ಆತ ವಿದೇಶದಿಂದ ಬಂದಿರ್ತಾನೆ. ಬಂದಂಥವನು ಏನು ಬಿಡದಿಯ ಫಾರ್ಮರ್ಸ್ಗೆ ಹೋಗುವಂಥದ್ದು ಇರ್ಬೋದು, ಅವನ ಮೂಮೆಂಟ್ಸ್ಗಳು, ಎಷ್ಟೊತ್ತಿಗೆ ಬರ್ತಾನೆ, ಎಷ್ಟೊತ್ತಿಗೆ ಹೋಗ್ತಾನೆ, ಹೇಗೆ ಹೋಗ್ತಾನೆ, ಎಲ್ಲ ಮಾಹಿತಿಯನ್ನು ತೆಗೆದುಕೊಂಡು ಈ ಒಂದು ಪ್ರೀ ಪ್ಲಾನ್ನ ಮಾಡಿದಂಥವ್ರು ಯಾರು ಅನ್ನೋದು ಈಗ ಸದ್ಯದ ಪೊಲೀಸರ ಮುಂದೆ ಇರುವಂಥ ಪ್ರಶ್ನೆ. ಅದಕ್ಕಾಗಿ ಪೊಲೀಸರು ಈಗಾಗಲೇ ಹಲವು ತಂಡಗಳನ್ನು ಮಾಡಿಕೊಂಡು ವಿಚಾರಣೆಗೆ ಮತ್ತು ಪ್ರಕರಣದ ತನಿಖೆಗೆ ಮುಂದಾಗಿರುವಂಥದ್ದು. ಈ ರಿಕ್ಕಿ ರೈ ಜೊತೆ ಇದ್ದಂತಹ ಗನ್ಮೆನ್ ಇರ್ಬೋದು, ಅದ್ರ ಜೊತೆಗೆ ಚಾಲಕ ಇರ್ಬೋದು, ಇಬ್ಬರನ್ನು ಕೂಡ ಈಗಾಗಲೇ ವಶಕ್ಕೆ ಪಡ್ಕೊಂಡು ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಇಡೀ ಇನ್ಸಿಡೆಂಟ್ ಯಾವ ರೀತಿಯಾಗಿ ಆಯಿತು ಏನು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಎಷ್ಟೊತ್ತಿಗೆ ಮನೆಯಿಂದ ಹೊರಟ್ರಿ, ಯಾಕೆ ಮನೆಯಿಂದ ಹೊರಬಂದರು, ಒಮ್ಮೆ ಮತ್ತೆ ವಾಪಸ್ ಬರ್ತೀರಿ ಫಾರ್ಮ್ ಹೌಸ್ಗೆ, ಅರ್ಧ ದಾರಿಗೆ ಹೋಗಿ ಮತ್ತೆ ಯಾಕೆ ಮನೆಯಿಂದ ಹೊರಡ್ತೀರಿ ಅಷ್ಟೊತ್ತಿನ ರಾತ್ರಿಲಿಗೆ ಹಲವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಅದರ ಜೊತೆಗೆ ಇನ್ನು ಅವರ ಮನೆಯಲ್ಲಿದ್ದಂಥ ಸೆಕ್ಯೂರಿಟಿಗಳೇನಿದ್ರು, ಸೊ ಅವರ ವಿಚಾರಣೆಗಳನ್ನು ಮಾಡ್ತಾ ಇರುವಂಥದ್ದು. ಮತ್ತೊಂದು ಕಡೆ ಟೆಕ್ನಿಕಲ್ ವಿಂಗ್ ಆಗಿ ತಾಂತ್ರಿಕವಾಗಿ CC ಕ್ಯಾಮ್ರಾ ಫುಟೇಜ್ಗಳನ್ನು ಒಂದು ಕಡೆ ಪರಿಶೀಲನೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಟವರ್ ಡಂಪ್ ಏನಿದೆ ಅದನ್ನು ಲೊಕೇಶನ್ಗಳನ್ನು ತೆಗೆದುಕೊಂಡು ಅಲ್ಲಿ ಆ್ಯಕ್ಟಿವ್ ಆಗಿರುವಂತಹ ಅಕ್ಯುರೇಟ್ ಆಗಿ ಇನ್ಸಿಡೆಂಟ್ ನಡೆದಿದ್ದಕ್ಕೂ ಅಲ್ಲಿರುವಂಥ ಆ್ಯಕ್ಟಿವ್ ಆಗಿರುವಂಥ ನಂಬರ್ಗಳು ಯಾವ್ಯಾವು ಇದರ ಮಾಹಿತಿಗಳನ್ನು ಕಲೆ ಹಾಕ್ತಾ ಇರುವಂಥದ್ದು. ಮತ್ತೊಂದು ಕಡೆ ಇವರ ಫೋನ್ಗಳನ್ನು ತೆಗೆದುಕೊಂಡು ಕೊನೆಯದಾಗಿ ಇವರು ಯಾರ ಜೊತೆ ಮಾತುಕತೆಗಳನ್ನು ಮಾಡಿದರು, ಅದರ ಜೊತೆಗೆ ಇಂಡಿಯಾಕ್ಕೆ ಬರಲಿಕ್ಕೆ ಕಾರಣ ಏನಿತ್ತು ವಾಪಸ್ ಇವರು, ಅದರ ಜೊತೆಗೆ ಯಾರ್ಯಾರ ಜೊತೆ ಬೆಳಗಿಂದ ಸಂಪರ್ಕದಲ್ಲಿದ್ದರು, ಯಾರ ಜೊತೆನಾದರೂ ಮೀಟಿಂಗ್ಗಳನ್ನು ಮಾಡಿದರೆ, ಈ ಎಲ್ಲ ಮಾಹಿತಿಗಳನ್ನು ಕಲೆ ಹಾಕ್ತಾ ಇದ್ದರೆ ಇದರ ಬೆನ್ನಲ್ಲೇ ಓರ್ವ ಸಸ್ಪೆಕ್ಟ್ ವ್ಯಕ್ತಿಯನ್ನು ಈಗಾಗಲೇ ಬಿಡದಿ ಪೊಲೀಸರು ವಶಕ್ಕೆ ತೆಗೆದುಕೊಂಡು ವಿಚಾರಣೆಯನ್ನು ನಡೆಸ್ತಾ ಇರುವಂಥದ್ದು. ಅಂದರೆ ಇನ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಫಸ್ಟ್ ಏಡ್ ಚಿಕಿತ್ಸೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಆತ ಅಲ್ಲಿನ ಸ್ಥಳೀಯ ಖಾಸಗಿ ಆಸ್ಪತ್ರೆಯ ಬಳಿ ಕೂಡ ಆತ ಬಂದಿರ್ತಾನೆ. ಅದಾದ ಬಳಿಕ ಕೂಡ ಆತ ಬೇರೆ ಬೇರೆ ಕಡೆ ಪೊಲೀಸರು ಇನ್ವೆಸ್ಟಿಗೇಷನ್
ಇಂಟ್ರಾಕ್ಷನ್ ಮಾಡುವಂಥ ಸಂದರ್ಭದಲ್ಲಿ ಕಾಣಿಸ್ಕೊಂಡಿರ್ತಾನೆ. ಈ ಕಾರಣಕ್ಕಾಗಿ ಆತನ ಸಸ್ಪೆಕ್ಟ್ ವ್ಯಕ್ತಿಯನ್ನು ಕರ್ಕೊಬಂದು ವಿಚಾರಣೆಯನ್ನು ಮಾಡ್ತಾ ಇರುವಂಥದ್ದು. ಅವನು ಇದರಲ್ಲಿ ಇನ್ವಾಲ್ವ್ಡ್ ಇದಾನ ಇಲ್ವಾ ಅನ್ನೋದು ಅದು ಪೊಲೀಸರ ತನಿಖಾ ನಂತರ ಹೊರಬರಬೇಕಾಗತ್ತೆ. ಸೊ ಇದು ಒಂದು ಕಡೆ ಆದರೆ, ಮತ್ತೊಂದು ಕಡೆ ಈ ಗನ್ ವೆಪನ್ ಯೂಸ್ ಮಾಡಿರುವಂತಹ ವೆಪನ್ ಯಾವುದಿದೆ 70mm ಏನು ಶಾರ್ಟ್ ಗನ್ ಅಂತ ಏನು ಹೇಳ್ತಾ ಇದ್ದಾರೆ, ಸೊ ಅದನ್ನು ಎಲ್ಲಿಂದ ತೆಗೆದುಕೊಂಡು ಬಂದಿದ್ದಾರೆ, ಅದು ಯಾರ ಬಳಿ ಇರುತ್ತೆ, ಮತ್ತು ಅದು ಲೈಸೆನ್ಸ್ ಇರುವಂತಹ ಗನ್ ಆಗಿದೆಯಾ ಇಲ್ಲ ಅಕ್ರಮವಾಗಿ ಯಾರೋ ಬೇರೆ ಕಡೆಯಿಂದ ತಂದಿರುವಂಥ ಗನ್ ಆಗಿದೆಯಾ, ಅದಕ್ಕೆ ಬಳಸಿರುವಂಥ ಬುಲೆಟ್ಗಳು ಯಾವುದು, ಹೀಗೆ ಆ ತಾಂತ್ರಿಕ ಆಯಾಮದಲ್ಲೂ ಕೂಡ ಪೊಲೀಸರು ಹೀಗೆ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ರಿಕ್ಕಿ ರೈಗೆ ಮಣಿಪಾಲ್ ಆಸ್ಪತ್ರೆಯಲ್ಲಿ ಈಗಾಗಲೇ ಚಿಕಿತ್ಸೆಯನ್ನು ಕೊಡ್ತಾ ಇರುವಂಥದ್ದು, 2 ಸರ್ಜರಿಗಳನ್ನು ಮಾಡಲಾಗಿದೆ. ಸೊ ಅವರ ಅಣ್ಣ ಏನು ರಾಕಿ ರೈ ಇದ್ದಾರೆ ಅವರು ಕೂಡ ಇವತ್ತು ಅಂದರೆ ವಿದೇಶದಿಂದ ಇಲ್ಲಿಗೆ ಹೊರಟಿರುವಂಥದ್ದು. ಸೊ ಬಹುತೇಕವಾಗಿ ಈ ಪ್ರಕರಣ ಕೌಟುಂಬಿಕವಾಗಿ ನಡೆದಿರುವಂಥ ದ್ವೇಷಕ್ಕೆ ಆಗಿರುವ ಗುಂಡಿನ ದಾಳಿಯ ಇಲ್ಲ ವೈಯಕ್ತಿಕ ಕಾರಣಕ್ಕೆ ಆಗಿರ್ಬೋದಾ. ಸೊ ಯಾಕೆಂದರೆ ಇವ್ರದ್ದು ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ, ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಬೇರೆ ಬೇರೆ ದೇಶಗಳಲ್ಲಿ ಇವ್ರದ್ದು ಉದ್ಯಮಗಳಿರುವಂಥದ್ದು, ಹೋಟೆಲ್ ಉದ್ಯಮಗಳಿರ್ಬೋದು, ಬೇರೆ ಬೇರೆ ಉದ್ಯಮಗಳಲ್ಲಿ ಕೂಡ ಇವರು ಹಣವನ್ನು ತೊಡಗಿಸಿರುವಂಥದ್ದು. ಈ ಕಾರಣಕ್ಕೆ ಏನಾದರೂ ಅವ್ರ ಮೇಲೆ ಏನಾದರೂ ಗುಂಡಿನ ದಾಳಿ ಆಗಿರ್ಬೋದು ಅನ್ನೋ ಅನುಮಾನಗಳಿದೆ. ಪೊಲೀಸರ ತನಿಖೆಯ ನಂತರವಷ್ಟೇ ಇದರ ಸತ್ಯಾಸತ್ಯತೆ ಹೊರಬರಬೇಕಾಗಿರುವಂಥದ್ದು. ಪ್ರಭು, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಮಾಹಿತಿಗಾಗಿ. ಈ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಈ ರಾಕೇಶ್ ಮಲ್ಯ ಅನ್ನುವಂಥ ಒಬ್ಬ ವ್ಯಕ್ತಿ ಇದ್ದಾನಲ್ವಾ, ಆತ ಮುತ್ತಪ್ಪರವ್ರ ಜೊತೆಗೆ ಬಹಳ ನಿಕಟವರ್ತಿ ಆಗಿದ್ದ. ಆತನು ಕೂಡ ಹಿಂದೆ ಅವರ ವಿರುದ್ಧವೇ ದೂರನ್ನು ಕೊಟ್ಟಿದ್ದ. ಈ ಮಂಗಳೂರಿನಲ್ಲಿ ಏನೋ ಒಂದು 12 ಎಕರೆ ಆಸ್ತಿಗೆ ಸಂಬಂಧಪಟ್ಟಂತೆ ಮೊದಲಿಂದಲೂ ಕೂಡ ಇಬ್ಬರ ಮಧ್ಯೆ ಆಗಾಗ ತಿಕ್ಕಾಟಗಳು ನಡೀತಾ ಇತ್ತು. ಆ ಕಡೆಯಿಂದಲೂ ಏನಾದರೂ ಸ್ಕೆಚ್ ಇರ್ಬೋದಾ, ಈ ಎಲ್ಲ ರೀತಿಯಲ್ಲಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಈಗ ಅವ್ರು ಗುಣಮುಖರಾದ ಮೇಲೆ ಗೊತ್ತಾಗುತ್ತೆ ಏನೆಲ್ಲ ಆಗಿರ್ಬೋದು ಅಂತ ಹೇಳಿ.